ನಿನ್ನೆ ಮಳೆ ಬಂದಿರೋದ್ರಿಂದ ಹೊಲ ಬಿತ್ತಕ್ಕೆ ಬೆಳಗಿನ ಜಾವ 6 ಗಂಟೆಗೆ ಫೋನ್ ಹಾಕೋರೆ. ನಮಸ್ಕಾರ ಎಲ್ರಿಗೂ. ಬೆಳಗ್ಗೆನೆ ಎದ್ದು ನಮ್ಮ ಪಿ ಎಸ್ ಟ್ಯಾಕ್ಟರ್ಗೆ ರೋಟಿ ಇತ್ತು, ಅದನ್ನ ಬಿಚ್ಚಾಕೊಂಡು ಅಲ್ವೇ ತಗ್ಲಾಕೊಂಡು ಸೀದಾ ಮಾಡ್ಸೋದಕ್ಕೆ ಬಂದೆ. ಮಾಡ್ಸೋದಕ್ಕೆ ಬಂದು ಬಂಕು ಬಂದು 2000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಅರ್ಧಶಿಳಿ ಕಡೆ ಬಂದೆ. ಬರ್ಬೇಕಾದ್ರೆ ಅಲ್ವೇ ಬಂದು ಜಾಸ್ತಿ ಲೆಂತಿ ಇರೋದ್ರಿಂದ ಬಸ್ಸಿಗೆ ಟಚ್ ಆಗೋಯ್ತು. ಬಸ್ ಒಂದು ಪಾಪ ಏನು ಮಾತಾಡ್ಲಿಲ್ಲ. ನಾನು ಬೆಳಗ್ಗೆ ನನ್ನ ಹಣೆ ಬರೋ ಚೆನ್ನಾಗೈತೆ. ಇದು ಬಂದು ಒಂಥರ ಅಲ್ವೇ ಹೊಡೆದ್ಬಿಟ್ಟು ಇನ್ನೊಂದು ಕಡೆ ಬಂದೆ. ಇನ್ನು ರಾಗಿ ಚೆಲ್ಲಿರ್ಲಿಲ್ಲ, ಒಂಥರ ಹೊಡ್ಕೊಂಡು ಕೊಟ್ಬಿಟ್ಟು ಬೇರೆ ಕಡೆ ಬಂದೆ. ಇಲ್ಲೂ ಅಷ್ಟೇ, ಇಲ್ಲೂನೆಲ್ಲ ಒಂದು 2.5 ಎಕರೆ ಬೆಲ್ಲ ಒಂಥರ ಹೊಡ್ಕೊಂಡು ಸೀದಾ ಬೇರೆ ಕಡೆ ಬಂದೆ. ಇವಲ್ದಾಗ ಸಿಕ್ಕಾಪಟ್ಟೆ ಕಲ್ಲಿರೋದ್ರಿಂದ ಗುಳಗಳೆಲ್ಲ ಒಂದು 2-3 ಬೆಂಡಾಗಿ ಹೋಗಿತ್ತು ಅಂದ್ಬಿಟ್ಟು ಮನೆ ಕಡೆ ಬಂದೆ. ಮನೆಗೆ ಬಂದು ಈ ಅಲ್ವೇ ಬಿಟ್ಟು ಸಣ್ಣ ಅಲ್ವೇ ಹಾಕೊಂಡು ಸೀದಾ ಮತ್ತೆ ಅರ್ಧಶಿಳಿ ಕಡೆ ಬಂದೆ. ಇಲ್ಲಿ ಬಂದು ಬೆಳಗ್ಗೆ ಹೊಡೆದಿರೋದನ್ನ ಒಂಥರ ಇನ್ನೊಂದ್ಸರಿ ರಾಗಿ ಚೆಲ್ಲಿದ್ರಂದು ಅದನ್ನು ಮತ್ತೆ ಇನ್ನು ಅಡ್ಡಾಟ ಹೊಡ್ಕೊಂಡು ಅಲ್ಲಿಂದ ಸೀದಾ ಬೇರೆ ಕಡೆ ಬಂದೆ. ಅರ್ಧಶಿಳಿ ಕಾನೆ ಕಡೆ ಬಂದ್ರೆ ಒಂದು ತುಂಡಕ್ಕೆ ರಾಗಿ ಚೆಲ್ಕೊಂಡು ಕೊಟ್ಟಿದ್ರು 1.5 ಎಕರೆ ಬೆಳೆಗೆ. ಅದನ್ನ ಹೊಡೆಯೋದೆಲ್ಲ ಸ್ಟಾರ್ಟ್ ಮಾಡ್ಕೊಂಡೆ. ಇನ್ನೊಂದು ಪಕ್ಕಕ್ಕೆ ರಾಗಿ ಚೆಲ್ತಾ ಇದ್ರು. ಬಂದು ಎಷ್ಟು ಎಕರೆ ಹೊಲ ಬಿತ್ತಿದ್ದೀನಿ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದ್ದೀನಿ. ಯೂಟ್ಯೂಬ್ ಲಿಂಕ್ ಬಂದು ನನ್ನ ಪ್ರೊಫೈಲ್ ಅಲ್ಲಿ ಐತೆ, ಹೋಗಿ ಒಂದ್ಸರಿ ಚೆಕ್ ಮಾಡಿ. ಇವಾಗ ಹೊಡೆದಿರೋ ಅಲ್ವೆಗೆ ನಮ್ಮ ಅಣ್ಣ ನೆನೆ ಬಂದು ರೋಟ್ರಿ ಹೊಡೆದೋಗಿದ್ದ. ಅದಕ್ಕೆ ಒಂದೇ ಸಲಿಗೆ ರಾಗಿ ಬಿತ್ತಿರೋದು ಅಲ್ವೆಯಿಂದ. ಪಕ್ಕದಲ್ಲಿ ಹಂಗೆ ಇನ್ನೊಂದು 1.5 ಎಕರೆ ಇತ್ತು, ಅದನ್ನ ಹಂಗೆ ಅಡ್ಡಾಡ ಹೊಡ್ಕೊಂಡು ಆಮೇಲೆ ತಿರ್ಗಾ ಮತ್ತೆ ಅದಕ್ಕೆ ರಾಗಿ ಚೆಲ್ಲಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಅದಕ್ಕೂ ಅದನ್ನೆಲ್ಲ ಮುಗಿಸ್ಕೊಂಡು ಪಕ್ಕದಾಗೆ ಇನ್ನೊಂದಿತ್ತು ರಾಗಿ ಚೆಲ್ಲ ಗಂಟ, ಅದನ್ನಾದ್ರೂ ಹೊಡ್ಕೊಂಬರೋಣ ಅಂದ್ಬಿಟ್ಟು ಅಲ್ಲಿಗೆ ಬಂದೆ. ಕನೆಗೆಲ್ಲ ಮುಗಿಸ್ಕೊಂಡು ಸೀದಾ ಊರೊಳಗೆ ಬಂದೆ. ಊರೊಳಗೆ ಬಂದು ಬೆಳಗ್ಗೆ 2.5 ಎಕರೆ ಬೆಳಗ್ಗೆ ಒಂಥರ ಅಲ್ವೇ ಹೊಡೆದೋಗಿದ್ದೆ. ಅದಕ್ಕೆ ರಾಗಿ ಚೆಲ್ಲಿದ್ರು ಅಂದ್ಬಿಟ್ಟು ಇವನ್ನೆಲ್ಲ ಮುಗಿಸ್ಕೊಂಡು ಇನ್ನೊಂದು ಕಡೆ ಹೊಡೆದಿತ್ತು ಅಂದ್ಬಿಟ್ಟು ಬಂದೆ. ಇಲ್ಲಿ ಬಂದು ಒಂಥರ ಅಲ್ವೇ ಹೊಡ್ಕೊಂಡು ಕೊಟ್ಟೆ. ಅಷ್ಟೊತ್ತಿಗೆ ರಾಗಿ ಚೆಲ್ಲಿದ್ರು. ಹಂಗೆ ಇನ್ನೊಂದು ಥರ ಅಲ್ವೇ ಹೊಡ್ಕೊಂಡು ಅಲ್ಲೇ ಪಕ್ಕದಾಗ ಇನ್ನೊಂದಿತ್ತು ಅಂದ್ಬಿಟ್ಟು ಅಲ್ಲಿ ಬಂದೆ. ಅದೇ ಚಳಿ ಊರೊಳಗೆ ಟೋಟಲ್ ಒಂದು 13 ಎಕರೆ ಬೈಲ್ನ ಅಲ್ವೇ ಹೊಡ್ಕೊಂಡು ಅಷ್ಟರಲ್ಲಿ ಒಬ್ರು ಕಾಸು ಕೊಟ್ಟರು 1000 ರೂಪಾಯಿ. ಅದನ್ನ ಎತ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ನಮ್ಮೂರಿಗೆ ಬಂದೆ. ನಮ್ಮೂರು ಕಾನೆ ಕಡೆ ಬಂದೆ. ಅಲ್ವೇ ಹೊಡೆದಿತ್ತು. ಬಂದು ಟೋಟಲ್ 2.5 ಎಕರೆ ಬೈಲು. ಒಂಥರ ಬಂದು ನಮ್ಮ ಅಪ್ಪ ಅಲ್ವೇ ಹೊಡೆದೋಗಿತ್ತು. ನಾನು ಇನ್ನೊಂಥರ ಬಂದು ರಾಗಿ ಚೆಲ್ಲಿದ್ರು ಅಂದ್ಬಿಟ್ಟು ಹೊಡೆ ಸ್ಟಾರ್ಟ್ ಮಾಡ್ಕೊಂಡೆ. 2.5 ಎಕರೆ ಬೈಲ್ನ ಬಿತ್ಕೊಂಡು ಅಲ್ಲಿಂದ ಪಕ್ಕದಾಗ ಇನ್ನೊಂದಿತ್ತು, ಅದನ್ನು ಬಿತ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದೆ. ಮನೆಗೆ ಬಂದು ಚಾರ್ಜಿಂಗ್ ವೈರ್ ತಗೊಂಡು ಇನ್ನೊಬ್ರದ್ದು ಹೊಲ ಬಿತ್ತೋದಿತ್ತು ಅಂದ್ಬಿಟ್ಟು ನಮ್ಮ ಬಂದೆ. ಇದು ಬಂದು 1.25 ಎಕರೆ ಬೈಲ್ನ 3 ತಂಡದಿಂದ 1.25 ಎಕರೆ ಒಂಥರ ಅಲ್ವೇ ಹೊಡ್ಕೊಂಡು ಅಲ್ಲಿಂದ ಆಫ್ ರೋಡ್ ಮಾಡ್ಕೊಂಡು ಮನೆ ಕಡೆ ಬಂದೆ. ಮನೆಗೆ ಬಂದು ಅಲ್ವೇ ಬಿಚ್ಚಾಕಿ ಇನ್ನೊಂದು ಅಲ್ವೇ ರೆಡಿ ಮಾಡಕ್ಕೆ ಕೊಟ್ಟಿದ್ರು. ಅಗಲ ಮಾಡಕ್ಕೆ ಅಂದ್ಬಿಟ್ಟು ಅವನ್ನೆಲ್ಲ ಮಾಡಿಸ್ಕೊಂಡಿದ್ದು. ಅದನ್ನ ಎತ್ಕೊಂಡು ಮನೆ ಕಡೆ ಬಂದೆ. ಮನೆಗೆ ಬಂದು ನಮ್ಮ ಯುವ ಟ್ಯಾಕ್ಟರ್ಗೆ ಟೈಲರ್ ಹಾಕಿ ನಿಲ್ಸಿದ್ರು. ಅದನ್ನ ಎತ್ಕೊಂಡು ವೀರಾಪುರ ಕಡೆ ಬಂದೆ. ನಮ್ಮೂರಾಗ ಒಂದು ಹೊಸ ನಿನ್ನಿಂದ ಮಲಗಿರೋದು ಎದ್ದಿರ್ಲಿಲ್ಲ. ಅದನ್ನ ಮಿಷಿನ್ ಎಬ್ಬರ್ಸೋದೊಂದಿತ್ತು. ಅದ್ರದ್ದು ಹೆಸರು ಏನು ಅಂತ ನಂಗೆ ಗೊತ್ತಿರೋ, ನಿಮ್ಗೇನೋ ಗೊತ್ತಿರೋ ಒಂದು ಕಮೆಂಟ್ ಹಾಕಿ. ಅದನ್ನ ಎತ್ಕೊಂಡ್ಬಂದು ಅವ್ರ ಮನೆ ತೇಲ್ಸ್ಬಿಟ್ಟು ಸೀದಾ ಮನೆ ಕಡೆ ಬಂದೆ. ಮನೆಗೆ ಬಂದು ನಮ್ಮ ಪಿ ಎಸ್ ಟ್ಯಾಕ್ಟರ್ ಅಲ್ವೇ ಇತ್ತಲ್ಲ, ಅದನ್ನ ಬಿಚ್ಚಾಕೊಂಡು ಕಟ್ಟಿ ಹೊಟ್ಟು ತಗ್ಲಾಕೊಂಡು ನಮ್ಮ ಪಕ್ಕದೂರ್ ಕಡೆ ಬಂದೆ. ಇಲ್ಲಿ ಬಂದು ಕಟ್ಟಿ ಹೊಡೆ ಸ್ಟಾರ್ಟ್ ಮಾಡ್ಕೊಂಡೆ. ಇದನ್ನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದೆ. ಇವತ್ತಿನ ವಿಡಿಯೋಲಿ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಎಲ್ರಿಗೂ